ಹಲೋ, ಪದ್ಮಿನಿ ದೀಪಕ್ ಲಾಕ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನಾನು ಟ್ರಿಪ್ ಹೋಗಿರೋದ್ರಿಂದ ಸ್ವಲ್ಪ ಗ್ಯಾಪ್ ಆಯಿತು. ಆ ಟ್ರಿಪ್ ವಿಡಿಯೋಗಳನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಆ ಟ್ರಿಪ್ ವಿಡಿಯೋನೂ ಒಂದೊಂದು ಹಾಕೋಣ ಅಂತ ಜೊತೆಗೆ ಹಾಕ್ತಾಯಿದ್ದೀನಿ. ಸೊ ಇವತ್ತು ಥರ್ಸ್ಡೇ, ಹಾಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ನಡೀತಾ ಇದೆ. ಮನೆಯಲ್ಲಿ ಸಂಡೇ ಸತ್ಯನಾರಾಯಣ ಪೂಜೆ ಹೋಮ ಇಟ್ಕೊಂಡಿರೋದ್ರಿಂದ ಮನೆ ಕ್ಲೀನಿಂಗು ಕೂಡ ಜೊತೆಯಲ್ಲೇ ಮಾಡ್ತಾಯಿದ್ದೀವಿ. ಸೊ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ, ಕ್ಲೀನ್ ಆಯಿತು. ನಾನು ಟ್ರಿಪ್ಪಿಂದ ಬಂದ ನಾಳೆಗೆ ಕ್ಲೀನಿಂಗ್ ಮಾಡಿಬಿಟ್ಟು ಸೊ ವಿಡಿಯೋ ತಗೊಳಕ್ಕಾಗಲಿಲ್ಲ. ನನಗೂ ಸುಸ್ತಾಗಿತ್ತು ಟ್ರಿಪ್ಪಿಂದ ಬಂದು. ಮರ್ತೋಯ್ತು ಕ್ಲೀನಿಂಗ್ ಟೈಮಲ್ಲಿ ವಿಡಿಯೋ ಮಾಡಬೇಕು ಅನ್ನೋದೇ ಮರ್ತೋಯ್ತು. ಸದ್ಯ ಬೇಗ ಕ್ಲೀನ್ ಮುಗಿದ್ರೆ ಸಾಕು ಅನ್ನಿಸ್ತಿತ್ತು. ಸೊ ಕ್ಲೀನಿಂಗ್ ಮುಗ್ದಿದೆ. ಈಗ ಕೆಲವೊಂದು ತೋರಣಗಳನ್ನೆಲ್ಲ ತೊಳೆದಿದ್ದೀವಿ. ಮನೆಗೆ ಹಾಕ್ಕೊಂಡಿರೋ ಡೆಕೋರೇಷನ್ದು ಸ್ಕ್ರೀನ್ ಇರುತ್ತಲ್ಲ, ಸೊ ಅದೆಲ್ಲ ತೊಳೆದಾಗಿದೆ. ಈಗ ಸ್ಕ್ರೀನ್ಗಳು, ಸೋಫಾ ಸೆಟ್ಟು ಕವರ್ಸ್ ಎಲ್ಲ ತೊಳಿಬೇಕು. ನೆಕ್ಸ್ಟು ಕಿಚನ್ ಮತ್ತು ಪೂಜಾ ರೂಮ್ನ ಕ್ಲೀನ್ ಮಾಡಬೇಕು, ಅಷ್ಟೇ ಉಳಿದಿರೋದು. ಇಷ್ಟು ಕ್ಲೀನ್ ಮಾಡಿದ್ರೆ ಪೂರ್ತಿ ಕೆಲಸ ಮುಗ್ದಂಗೆ. ಇನ್ನೇನಿದ್ರು ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನು ಮಾತ್ರ ಮಾಡ್ಕೋಬೇಕು. ಯಾವುದೇ ಹಬ್ಬ ಆಗಲಿ ಪೂಜೆ ಆಗಲಿ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಈಗ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಒಂದು ಕಡೆ ಏನೂ ಬಿಡ್ದಂಗೆ ಕ್ಲೀನ್ ಮಾಡ್ತೀವಿ. ಎಲ್ಲ ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡೋಕ್ಕಾಗ್ತಾಯಿದ್ದೀನಿ. ಸೊ ಕೆಳಗಡೆ ಮನೆಯದಲ್ಲದೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಆದ್ದರಿಂದ ಮೇಲೆ ಕೆಳಗಡೆ ಎಲ್ಲ ಸ್ಕ್ರೀನ್ಸು, ಸೋಫಾ ಕವರ್ಸು, ಬೆಡ್ ಸ್ಪ್ರೆಡ್ಸು ಇದೆಲ್ಲ ಕ್ಲೀನ್ ಒಗೆದು ಒಣಗಾಕಿ ಜೋಡಿಸೋಷ್ಟರೊಳಗೆ ಅದೇ ಒಂದು 2 days 3 days ಆಗಿಬಿಡುತ್ತೆ. ಎಲ್ಲ ವಾಶ್ ಆದಮೇಲೆ ಒಣಗಾಕೋದು, ಆ ಡ್ರೈ ಆದಮೇಲೆ ತೊಗೊಬರೋದು, ಪುನಃ ಇನ್ಯಾವುದು ವಾಶ್ ಆಗಿದೆ ಅಲ್ಲಿ ಒಣಗಾಕೋದು, ಆ ಥರ ಆಗ್ತಾನೆ ಇರುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ಪೂಜೆ ಹಬ್ಬ ದಿನಗಳಲ್ಲಿ ನಡೆಯೋಂಥದ್ದು. ಇದನ್ನೆಲ್ಲ ಅಂತೂ ಕೈಲಿ ಒಗೆಯೋದಾಗ್ಬಿಟ್ರೆ ಕೈಯೆಲ್ಲ ಬಿದ್ದೇ ಹೋಗುತ್ತೆ ಮಾತ್ರ. ನಮ್ಮ ಮನೇಲಿ ಅಷ್ಟು ರಾಶಿ ಬಟ್ಟೆಗಳು. ಇದ್ರ ಜೊತೆಗೆ ಪ್ರತಿಯೊಬ್ಬರದ್ದು ಬಟ್ಟೆಗಳು ಒಂದೊಂದು 2 ಜೊತೆ 3 ಜೊತೆ ಡೈಲಿ ಬೀಳುತ್ತೆ. ಸೊ ನಮಗೆ ವಾಷಿಂಗ್ ಮಿಷಿನ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಆರಾಮಾಗಿ ವಾಷಿಂಗ್ ಮಿಷಿನ್ ಒಳಗೆ ಹಾಕ್ತೀವಿ, ಅದು ವಾಶ್ ಮಾಡಿಕೊಡುತ್ತೆ, ತಗೋಗಿ ಒಣಗಾಕ್ತೀವಿ. ತಲೆ ಸ್ನಾನ ಮಾಡಬೇಕು, ಅದೇ ಎಣ್ಣೆ ಹೆಚ್ಚಿಲ್ಲ ತಲೆಗೆ, ಅದಕ್ಕೋಸ್ಕರ ಒಂದು ಹೇರ್ ಕೇರ್ದು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಸಾಂಬಾರು ಈರುಳ್ಳಿ, ಆಲೂವೇರಾ, ಕರಿಬೇವಿನ ಸೊಪ್ಪು, ದಾಸವಾಳದ ಹೂವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹೇರ್ ಕೇರ್ದು ಪೇಸ್ಟ್ ರೆಡಿ ಆಯಿತು. ಈಗ ನಾನು ಅಪ್ಲೈ ಮಾಡೋದೊಂದೇ ಬಾಕಿ. ಅದಾದಮೇಲೆ ಹೇರ್ ಪ್ಯಾಕ್ ಹಾಕ್ಕೊಂಡಾದ್ಮೇಲೆ ಬಂದು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಅತ್ತೆ ಅಷ್ಟರೊಳಗೆ ಅಡುಗೆ ಮನೆಯದು ರೇಷನ್ ಬಾಕ್ಸ್ದೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು. ಎಲ್ಲ ತೆಗೆದು ರೇಷನ್ ಒಂದು ಕಡೆ ಸಪ್ರೇಟ್ ಮಾಡಿ ಪಾತ್ರೆಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ತಾಯಿದ್ರು. ಫಸ್ಟು ತಿಂಡಿ ಮಾಡ್ಕೊಬಿಡೋಣ ಅಂತ ತಿಂಡಿ ಮಾಡಿಕೊಂಡು ಆಮೇಲೆ ರೇಷನ್ ಬಾಕ್ಸ್ನೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಕಡೆ ತೊಳಿತಾಯಿದ್ದೆ, ಅತ್ತೆ ಒಂದು ಕಡೆ ತೊಳಿತಾಯಿದ್ರು. ಸೊ ಲಾಸ್ಟಲ್ಲಿ ನಾವು ಕಿಚನ್ ವರ್ಕ್ನ ಇಟ್ಕೊಳ್ಳೋದು. ಆದರೂ ಕಿಚನ್ ವರ್ಕು 2 days ಬೇಕು. ಎಲ್ಲನೂ ನೀಟಾಗಿ ಒರೆಸಿ ಆ ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸೋದು ಒಂದು ದಿನದಲ್ಲಂತೂ ಆಗೋದೇ ಇಲ್ಲ, ಸುಸ್ತೇ ಆಗಿಬಿಡುತ್ತೆ. ಏನೇ ಮಾಡಲಿ ಕಿಚನ್ದಂತೂ ಸ್ವಲ್ಪ ಬೇಜಾರು ಮಾಡೋಕ್ಕೆ ಮಾತ್ರ. ಅದನ್ನು ಏನು ಸಣ್ಣ ಪುಟ್ಟ ದೊಡ್ಡ ಪಾತ್ರೆಗಳನ್ನೆಲ್ಲ ತೊಳೆದಾಕ್ಬೋದು, ಆದರೆ ಸಣ್ಣ ಪಾತ್ರೆಗಳಿದೆಯಲ್ಲ ಅದೇ ಬೇಜಾರು, ಅದೇ ಒಂದು ಲಾಟ್ ಆಗುತ್ತೆ. ನಾನಂತೂ ಕ್ಲೀನಿಂಗ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡಾಕ್ಬಿಡ್ತೀನಿ. ಈ ಪಾತ್ರೆಗಳು ತೊಳೆದು ಜೋಡಿಸೋದೇ ಬೇಜಾರು. ನಾನು ತೊಳೆದಿರೋ ಪಾತ್ರೆಗಳನ್ನೆಲ್ಲ ತಂದು ಈಚೆ ನಮ್ಮ ಮನೆ ಹತ್ರ ಜಾಗ ಇದೆಯಲ್ಲ, ಸೊ ಬಿಸಿಲು ತುಂಬ ಇತ್ತು, ಬೇಗ ಒಣಕೊಳ್ಳುತ್ತೆ ಅಂತ ಅದನ್ನೆಲ್ಲ ಡೈಲಿ ತೊಳಿತೀವಿ. ಸೊ ಅದರಿಂದ ತಂದು ಎಲ್ಲನೂ ಸ್ಟೆಪ್ಸ್ ಮೇಲೆ ಜೋಡಿಸ್ಬಿಟ್ಟೆ. ಅದು ನೀಟಾಗಿ ಎಲ್ಲ ಡ್ರೈ ಆಗುತ್ತೆ.
ಬಿಸಿಲಿಗೆ. ಆಮೇಲೆ ಒಟ್ಟಿಗೆ ಎತ್ತಿ ಒರೆಸಿ ಇಟ್ಕೋಬೋದು ಅಂತ. ನಿನ್ನ ಫ್ರೆಂಡ್ ಅವನು ಆಟಾಡ್ತೀಯಾ? ಎಲ್ಲಿ? ಅಲ್ಲಿ ನೋಡು, ದಿಯಾ ಆಟಾಡ್ತಾ ಇದ್ದೀನಿ. ಪಾತ್ರೆ ತೊಳೆಯೋದ್ರ ಜೊತೆಗೆ ಬಟ್ಟೆಗಳು ಅಲ್ಲಲ್ಲೇ ವಾಶ್ ಮಾಡಿರೋದನ್ನ ಹಾಕ್ತಾಯಿದ್ದೀವಿ. ಇದು ಕೂಡ ಸ್ಕ್ರೀನು, ಸೋಫಾ ಸೆಟ್ಟು, ಬೆಡ್ಡು ಎಲ್ಲ ಡೈಲಿ ಎಷ್ಟು ಆಗುತ್ತೋ ಅಷ್ಟು ವಾಶ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆಯಿಂದ ಕೆಲಸ ಆಗಬೇಕಲ್ಲ ಪೂಜೆಗೆ. ಇನ್ನಿರೋದೇ 2 ಡೇಸು. ಸೊ ಎಲ್ಲ ಕೆಲಸ ಮುಗಿದು, ಮೇಯ್ನು ನನಗೆ ಕಿಚನ್ ಕೆಲಸ ಮುಗಿದ್ಬಿಟ್ರೆ ಎಷ್ಟೋ ವರ್ಕ್ ಮುಗ್ದ ಹಾಗೆ. ಸ್ವಲ್ಪ ಕೆಲಸ ಮುಗಿಸಿ ನಮಗೆ ಒಂದು ಫಂಕ್ಷನ್ ಇತ್ತು, ಹೋಗಿ ಅಟೆಂಡ್ ಮಾಡಬೇಕಾಗಿತ್ತು. ಸೊ ನಾನು ಮತ್ತು ವಂಶಿಕ್ಕೂ ರೆಡಿಯಾಗಿ ಆಟೋ ಬುಕ್ ಮಾಡಿದ್ದೆ, ಆಟೋದಲ್ಲೇ ಹೋದ್ವಿ. ಸೊ ಗೈಸ್, ನಾವು ಫೈನಲಿ ಫಂಕ್ಷನ್ಗೆ ಬಂದ್ವಿ. ಲೇಟ್ ಆಗಿದೆ, ಆಲ್ರೆಡಿ ಲೇಟಾಗಿ ಬಂದ್ವಿ ಮನೇಲಿ ಕೆಲಸ ಇರೋದ್ರಿಂದ. ಅರಸೂರು ರೋಡಿನ ಲೋಕಾಭಿರಾಮ ಮಂದಿರಕ್ಕೆ ಬಂದಿರೋದು. ಹಾಫ್ ಸ್ಯಾರಿ ಫಂಕ್ಷನ್. ಎಲ್ಲ ಚಿನ್ನ ಹಾಯ್ ಮಾಡು. ನಿನ್ನೆ ತಾನೇ ಕೇಳೋದು ಯೂಟ್ಯೂಬಲ್ಲಿ. ವಂಶಿ, ಈಗ ಫಂಕ್ಷನಿಂದ ಬಂದೆ ಅಲ್ವಾ? ಬಂದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೋಬೇಕಲ್ವ ಈಗ ನೀನು? ಏನು ತಿಂದೆ ಫಂಕ್ಷನಲ್ಲಿ ನೀನು? ಏನು ಕೇಳಿದೆ? ಟೂಟಿ ಫ್ರೂಟಿ ಹಾಕಿರೋದು, ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಮಾಡಿರ್ಬೇಕು. ಟೂಟಿ ಫ್ರೂಟಿ ಹಾಕ್ಬೇಡಿ ಅನ್ಬೇಕು. ಅದೇನ ಚೆನ್ನಾಗಿಲ್ಲ, ಜಾಸ್ತಿ ಹಾಕ್ಬಿಡ್ತಾರೆ. ಇವನ್ ಕೇಳಿದ್ನಲ್ಲ, ಅದು ಫಂಕ್ಷನಲ್ಲಿ ಸಿಕ್ಕಿತ್ತು. ಟೂಟಿ ಫ್ರೂಟಿ ಹಾಕಿದ್ದಾರಲ್ಲ, ತಿನ್ನು. ಬರೀ ಕಾರ್ನ್ಗೆ ದ್ರಾಕ್ಷಿ ಹಾಕಿ ಕ್ಯಾರೆಟ್ ತುರಿ ಹಾಕಿ ಒಗ್ಗರಣೆ ಕೊಡ್ಬೇಕು, ಚೆನ್ನಾಗಿರುತ್ತೆ. ಏಯ್ ಬಿಡೋ, ರೇಷನ್ ಎಲ್ಲ ಬಿಟ್ಟರೆ ನೋಡಿ ಹೆಂಗೆ ಅಂಡಿದ್ಯಾ ಕಿರಾತಕ. ಕ್ಲೀನಿಂಗ್ ಟೈಮ್ ಇದು, ಕಿಚನ್ ಕ್ಲೀನಿಂಗ್. ಹೆಂಗೆ ನೋವಾಗುತ್ತೆ ಅಂತ ತೋರಿಸ್ತೀನಿ. ಹೆಂಗೆ ನೋವಾಗುತ್ತೆ ಅಂತ ತೋರಿಸ್ತೀನಿ. ಟಯರ್ಡ್ ಆಗಿ ಪಾಪ ಒಂದು ಬಾಕ್ಸನ್ನು, ಪಾರ್ಸಲ್ ಬಾಕ್ಸ್. ಓಯ್, ಯಾವ ಶೂ ಇದು? ಸ್ಪೋರ್ಟ್ಸ್ ಶೂ ಬೇಕಾ ನಿಮಗೆ? ಎಸ್. ನೀವೇನು ಸ್ಪೋರ್ಟ್ಸ್ ಎಕ್ಸೈಸ್ ಮಾಡ್ತೀವಲ್ಲ. ವಂಶಿ, ನಿನ್ನ ಫೇವ್ರೆಟ್ ಕಲರ್ ಬ್ಲೂ ಕಲರ್. ಕ್ಯಾಂಪಸ್ ಸರಿ, ಸೈಜ್ ಆಗುತ್ತಾ? ಹಾಕೊಂಡು ನೋಡಿ. ಆಗುತ್ತೆ 8. ಫಸ್ಟು ಹಾಕೊಂಡು ಕಂಫರ್ಟಬಲ್ ಆಗಿದೆಯಾ ಅಂತ ನೋಡಿ, ಆಮೇಲೆ ಚೆನ್ನಾಗಿದೆ ಅನ್ನೋದಲ್ಲ. ಜಾಗನೇ ಬಿಟ್ಟಿರೋದು, ನಾನೇನು ಅಡ್ಡ ನಿಂತಿದ್ದೀನ? ವಂಶಿ, ಚೆನ್ನಾಯ್ತಲ್ವಾ? ನಾನು ಜೀನ್ಸ್ಗೆ ಹಾಕೋ ಹೋಗೋದಾ? ವಿಶೇಷ ಏನಂದ್ರೆ ಲೇಸ್ ಹಾಕಕ್ಕೆ ಬರಲ್ಲ ನನಗೆ, ಲೇಸ್ ಕಟ್ಟಕ್ಕೆ. ಒಬ್ಬಾ ಗೊತ್ತಾಗ್ಬಿಟ್ಟು ಅವರೇ ಕಟ್ಬಿಟ್ಟಾರೆ. ಏನು ಲೇಸ್ ಕಟ್ಟಕ್ಕೆ ಬರಲ್ಲ?
ಮಾಮೂಲಿದ ಕಟ್ಕೊಳಕ್ಕಾಗಲ್ವಾ? ಅಲ್ಲ ಲೇಸ್ ಹಾಕಕ್ಕೆ ಬರಲ್ಲ ಇದನ್ನ ಶೂಗೆ. ಸರಿಗಿದೆ. ಹ್ಞೂ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕೀಗ, ರನ್ನಿಂಗ್ ಮಾಡಬೇಕು ಹಾಕೊಂಡು. ನೋಡ್ತೀನಿ, ಹೋಗಲ್ಲೇನಾರು ಇನ್ನು ಮುಖ್ಯ ಕೆಲಸ ಇದ್ರೆ ಹೋಗಿ ಮುಗಿಸೋ. ಕೆಲಸ ಬೇಕಾದಷ್ಟೈತೆ. ಬೇಗ ಸ್ಕ್ರೀನ್ ಹಾಕು, ಸ್ಕ್ರೀನ್ ಹಾಕು ಬೇಗ. ಅಲ್ಲ ಈ ಥರ ಕಟ್ಬಿಟ್ಟು ವಂಶಿಕಲ್ವಾ ನೀನೇ ಸಾಕು ಕಾಲ್ ಮಾಡೋಕ್ಕಿದ್ರು. ಏನು ಈ ಥರ ಹಿಂಗೆ ಕಟ್ಬಿಟ್ಟು ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಹ್ಞೂ ಅಲ್ವಾ? ಮುಂದೆ ಎಳಿತೀಯಲ್ಲ, ದಾರಗಳು ಕಿತ್ತಾಕ್ತಿಯಲ್ಲ, ಅದಕ್ಕೆ ಬಿಡ್ತಾ ಇಲ್ಲ ಕೆಳಗಡೆ. ಮತ್ತು ರೊಟ್ಟಿ ನೆನ್ನೆದು ಇಡ್ಲಿ ಇಟ್ಟಿತ್ತು, ಅದು ದೋಸೆ ಹಾಕೋರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ದೋಸೆ ಹಾಕ್ತಾ ಇದ್ದೀವಿ ನೈಟ್ಗೆ ಈಗ. ಸೊ ಕಾಣಿಸ್ತಾ ಇದೆಯಲ್ಲ ನೋಡಿ ಪಾತ್ರೆ, ಇದು ಅತ್ತೆ ತೊಳೆದ್ರು. ಇಷ್ಟು ಈ ರೋ ಕಂಪ್ಲೀಟ್ ಆಗಿದೆ ಫುಲ್ಲು. ನೆಕ್ಸ್ಟು ಇಷ್ಟು ಕಂಪ್ಲೀಟ್ ಆಗಿಬಿಟ್ರೆ ಅಡುಗೆ ಮನೆಯದು ಕೆಲಸ ಮುಗೀತು. ಸೊ ಏನಾದ್ರು ಕೆಲಸ ಮಾಡ್ಬೋದು, ಅಡುಗೆ ಮನೆಯದು ಮಾತ್ರ ತುಂಬ ಬೇಜಾರು. ಚಿಕ್ಕ ಚಿಕ್ಕದೇ ಪಾತ್ರೆಗಳು ತೊಳೆಯೋದೇ ಬೇಜಾರು. ದೊಡ್ಡ ದೊಡ್ಡ ಪಾತ್ರೆಗಳನ್ನ ತೊಳೆದು ಮುಗಿಸ್ಬೋದು ಬೇಗ ಫಾಸ್ಟಾಗಿ. ಈ ಚಿಕ್ಕ ಪಾತ್ರೆಗಳೇ ತುಂಬ ಸ್ಲೋ ಆಗೋದು ಮತ್ತು ನಿಧಾನನೂ ಆಗೋದು, ಬೇಜಾರು ಆಗುತ್ತೆ. ಸೊ ಈಗ ನಾವು ದೋಸೆ ರೊಟ್ಟಿ ಎಲ್ಲ ತಿಂದ್ಕೊಂಡು ಬೇಗ ಮಲ್ಕೊಂಡು ಬೇಗ ಎದ್ದು ನಾಳೆಗೆ ಕಿಚನ್ ವರ್ಕ್ ಮುಗಿಸ್ಬಿಟ್ರೆ ಆಲ್ಮೋಸ್ಟ್ 90% ವರ್ಕು ಮುಗ್ದೋಗುತ್ತೆ. ಸೊ ಅದಕ್ಕೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡಬೇಕಾಗಿತ್ತು. ಎಂಡ್ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.